ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ಕೆಂಗಲ್ ಆಂಜನೇಯ ಸ್ವಾಮಿ ದನಗಳ ಜಾತ್ರೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ದೇ ಒಂದು ಪೇರ್ ಕಟ್ಸಿದಾವೆ, ನೋಡ್ಬೋದು ತುಂಬಾ ಒಳ್ಳೆ ಜಾತಿಲಿದಾವೆ. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನಮ್ಮದು ಒಳ್ಳೆ ಇದು ನಿನ್ ಬಗ್ಗೆ ಡೀಟೇಲ್ಸ್ ಕೊಡು, ಮತ್ತೆ ಈ ಕಟ್ಸ್ಗಳ ಬಗ್ಗೆ ಹೇಳು, ಏನೆಲ್ಲ ಆಗಿದೆ, ಬೆಲೆ ಏನು, ಕಂಪ್ಲೀಟ್ ಹೇಳು. ನನ್ನ ಹೆಸರು ಪ್ರಮೋದ್ ಅಂತ. ಆಕ್ಚುಲಿ ನಾನು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೇನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಇದು ಒಂದು ವರ್ಷದ ಮೇಲೆ 3 ತಿಂಗಳು ಕಟ್ಸ್ಗಳು ಎರಡೂನು ಇನ್ನೂ ಅಲ್ಲಾಗಿಲ್ಲ. ಇದ್ರ ಬೆಲೆ ಬಂದು 2.25 ಆಗಿದೆ. ನಾವು ಕೆಲಸ ಮಾಡ್ತಾ ಇದ್ರು ಹಳ್ಳಿ ಕಾರ್ ಮೇಲೆ ಪ್ರೀತಿಯಿಂದ ಈ ಕಟ್ಸ್ಗಳನ್ನ ಸಾಕ್ತಾ ಇದೀವಿ. ಆಮೇಲೆ ಏನೋ ಒಂಥರ ಕ್ರೇಜ್ ಅಲ್ವಾ, ಇವಾಗ ನಾವು ಕೆಲಸ ಮಾಡ್ತಿರೋ ಕೆಲಸದ ಒತ್ತಡ ಇದ್ದಾಗ ಊರಿಗೆ ಬಂದಾಗ ಈ ಕಟ್ಸ್ಗಳ ಜೊತೆ ಕಾಲ ಕಳೆಯೋದಾಗ್ಲಿ ಅದು ಇದು ಮಾಡೋದ್ರಿಂದ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಆಮೇಲೆ ನೋಡೋಕೆ ಅಂದ್ರೆ ಈಗ ಇವಕ್ಕೆಲ್ಲ ಏನೇನ್ ಮೇವು ಕೊಟ್ಟು ಸಾಕಿದ್ರೆ? ಮೇವು ಅಂದ್ರೆ ವಿಶಾಖ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಕೊಡ್ತೀವಿ, ತಿಂಡಿ ಕೊಡ್ತೀವಿ ಒಂದು ಟೈಮು. ಅದಾದ್ಮೇಲೆ ಹಾಲು ಹಾಕ್ತಿವಿ, ಅದಾದ್ಮೇಲೆ ನಾಟಿ ಕೋಳಿ ಮೊಟ್ಟೆ ಹಾಕ್ತಿವಿ. ನಾಟಿ ಕೋಳಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆ ಆದ್ಮೇಲೆ ವಾಕಿಂಗ್ ಬಿಟ್ಬಿಟ್ಟು ಪುನಃ ಗಂಜಿ ಕುಡಿಸ್ಬಿಟ್ಟು ಕಟ್ ಹಾಕ್ತಿವಿ. ಅಂದ್ರೆ ವಾಕಿಂಗ್ ಅಂದ್ರೆ ಒಂದು 3-4 ಕಿಲೋಮೀಟರ್ ಡೈಲಿ 3-4 ಕಿಲೋಮೀಟರ್ ಮಿಸ್ ಇಲ್ಲ. ಅಂದ್ರೆ ಅದು ಒಂಥರ ಎಕ್ಸರ್ಸೈಸ್ ಆದಾಗೆ. ಇದಕ್ಕೂ ಎಕ್ಸರ್ಸೈಸ್. ಸೊ ಈಗ ಇವು ಕಟ್ಸ್ಕೊಳ್ಳಿ ಈಗ ಅಂದ್ರೆ ಎರಡಲ್ಲ ಆದ್ಮೇಲೆ ಏನಾದ್ರು ಓರಿ ಕೊಡಿಸ್ತೀರಾ? ಇಲ್ಲ ಆತರ ಏನಿಲ್ಲ. ಇವು ಕಟ್ಸಲ್ಲೇ ಒಳ್ಳೆ ಪ್ರೈಸ್ ಮಾಡ್ಲಿ, ಇನ್ನು ಟೈಮ್ ಇದೆ ಇದು ಕೋರಿ ಕೊಡ್ಸೋಂಥದ್ದು. ಅಂದ್ರೆ ಎರಡಲ್ಲ ಅಥವಾ 4 ಅಂದ್ರೆ ಕರುಗಳಲ್ಲಿ ಕೊಡ್ಸಿದ್ರೆ ಇದಾಗಲ್ಲ, ಕರು ಚೆನ್ನಾಗಿ ಕೊಡಲ್ಲ ಅಂತಾರೆ. ಅದರಿಂದ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಕೊಡ್ಸ್ಕೊಂಡ್ ಮಡಿಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಈಗ ಎಲ್ಲ ಸಿಟಿ ಸೇರ್ಕೊಳ್ತವ್ರೆ. ಸೊ ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್, ಸೊ ಕಟ್ಸ್ ಆಗ್ತಾ ಇದೆಯಾ ಅಥವಾ ಕಟ್ಸು ಕರೋ ಯಾವ್ದೋ ಒಂದು. ಸೊ ಏನ್ ಹೇಳಕ್ ಬರ್ತೀಯ ಈಗ ಯೂತ್ಸ್ಗೆಲ್ಲ? ಯೂಸ್ ಎಲ್ಲ ಏನಂದ್ರೆ ಕೆಲ್ಸದ ಪಾಡು ಕೆಲಸ ಮಾಡಿ ಜೊತೆಲಿ ಈ ತರ ಹಸುಗಳು ಕಟ್ಟೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಮನೆ ಹತ್ರ ಬರೋಕೆ ಒಂಥರ ಖುಷಿ ಇರುತ್ತೆ. ಇವಾಗ ಏನಂತಂದ್ರೆ ಸುಮ್ನೆ ಕೆಲ್ಸದ ಒತ್ತಡ ಇದ್ದಾಗ ಮನೆ ಹತ್ರ ಬರೋಕೆ ಒಂದ್ ರೀಸನ್ ಬೇಕು, ಸುಮ್ನೆ ಬಂದು ಹೋದ್ರು ವೇಸ್ಟ್ ಆಗುತ್ತೆ. ಅದ್ರ ಬದಲು ಮನೆ ಹತ್ರ ಹೆಂಗಿದ್ರು ಬಂದೇ ಬರ್ತೀವಿ ವಾರ. ಅದಕ್ಕೆ ಅದೇ ಟೈಮಲ್ಲಿ ಹಸುಗಳನ್ನ ಸಾಕೋದ್ರಿಂದ ಒಂದ್ ಸ್ವಲ್ಪ ಏನಂದ್ರೆ ಇವಾಗ ಹಳ್ಳಿ ಕಾರ್ ಅಂದ್ರೆ ನಿಮಗೂ ಗೊತ್ತು, ಎಲ್ಲಾ ಕಡೆ ದುಡ್ಡು ಬೆಲೆ ಏನ್ ನಡೀತಾ ಇದೆ, ಎಲ್ಲ 4 ಲಕ್ಷ ಎಲ್ಲ ಒಳ್ಳೆ ಇನ್ಕಮೇ ಆಗುತ್ತೆ. ಅದ್ರಲ್ಲಿ ಏನ್ ಲಾಸ್ ಆಗಲ್ಲ. ಅದ್ರಿಂದ ಹಳ್ಳಿ ಕಾರ್ ಸಾಗೋದ್ರಿಂದ ಇದ್ರದ್ದು ತಳಿನೂ ಉಳಿತದೆ, ಆಮೇಲೆ ನಮಗೂ ಒಳ್ಳೆ ಇನ್ಕಮ್ ಆಗುತ್ತೆ. ಅದರಿಂದ ಕರು ಹುಟ್ಟಿದ್ರು ಕೂಡ 4-5 ಲಕ್ಷ ಆರಾಮಾಗಿ. ಇವಾಗ ನೀವೇ ಹೇಳ್ದಂಗೆ ಒಂದ್ ಕರು ಹುಟ್ಟಿದ್ರು ಒಳ್ಳೆ ದುಡ್ಡು ಆಗುತ್ತೆ. ಇವಾಗ ಚಿಕ್ಕ ಕರುಗಳನ್ನೇ 3 ಲಕ್ಷ. ನಮ್ಮ ಹತ್ರ ಇದು ಈ ತರ ಹಳ್ಳಿ ಕಾರ್ ಜೊತೆ ಸಾಕ್ತಾ ಇದೀವಿ. ಅದಾದ್ಮೇಲೆ ಆಡುಗಳನ್ನ ಸಾಕ್ತೀವಿ, ಅಂದ್ರೆ ಮೇಕೆಗಳು. ಅದಾದ್ಮೇಲೆ ಬಂಡೂರು ಕುರಿಗಳು ಅಂದ್ರೆ ಫೇಮಸ್. ಬಂಡೂರು ಕುರಿ ಹಾಕೋಬರೋಗಿ ಆ್ಯಕ್ಚುಲಿ ಹಾಕೊಂಡ್ಬಂದ್ರೆ ನೆಕ್ಸ್ಟ್ ಜಾತ್ರೆಯಿಂದ ಅದು ಕೂಡ ಅದನ್ನು ಕಟ್ತೀವಿ. ಕಳ್ಕೊಳ್ಳಲ್ಲ, ಇದ್ರೇನೇನು ಲಾಸ್ ಅಂತೂ ಆಗಲ್ಲ. ಹಾಗೆ ಸಾಧ್ಯ ಆದರೆ ಒಂದೊಂದು ಹಸುಗಳು ಕೂಡ ಕಟ್ಟಿ ನಮ್ಮನಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಹುಡುಗಿರು ಅದ್ರ ಬಗ್ಗೆ ಎಲ್ಲ ಬಿಡೋದ್ರ ಬಂದು ಒಂದೊಂದು ಹಳ್ಳಿ ಕಾರ್ ಜೊತೆ ಕಟ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದಪ್ಪ. ಯಾವುದೇ ರೀತಿಯ ತೊಂದರೆ ಇರಲ್ಲ, ಯಾರು ಮೋಸ ಮಾಡ್ತಾರೆ ಅನ್ನೋದು ಏನಿಲ್ಲ. ಪ್ರಾಣಿಗಳು ಯಾವುದೇ ಗೊತ್ತಲ್ಲ ನಿಮ್ಮೇಲೆ, ಪ್ರಾಣಿಗಳ ಮೇಲೆ ಪ್ರೀತಿಯಿಂದ ತೋರಿಸಿದ್ರೆ ನೋಡ್ಕೋತವೆ. ಸೊ ದಯವಿಟ್ಟು ಎಲ್ಲರೂ ಹಳ್ಳಿ ಕಾರ್ನ ಒಣಗಿರೋ ದನಿಗಲ್ಲ, ಹಸಿದು ದನಿಗೆ, ಒಣಗಿರೋದು ಆಚೆಗೆ ಹಿಂಗೆ ಬಿಟ್ಕೊತವೆ. ಬಿತ್ತಾಗಿಡು ಅದೆಲ್ಲ ಗಡ್ಡಿ ಸಮೇತ ನೋಡು, ಕತ್ರಿ ಸುಮ್ಮಿಲ್ಲ ನೋಡು మీరు ಏನಿಲ್ಲ ಹಂಗೆ ನೋಡ್ರಲ್ಲ ಸ್ನೇಹಿತರೆ, ಈ ಕಟ್ಸ್ಗಳು ಅವರು 2 ಲಕ್ಷ ಚಿಲ್ಲರೆ ತಂದಿರೋದು. ಸೊ ಈಗ ಇವರು ಮಾರ್ತೀವಿ ಅಂದರೆ ಈಗ 3.5 ಲ್ಯಾಕ್ ಕೊಡ್ತಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಲಾಸ್ ಆಗೋಲ್ಲ, ಲಾಭ ಕೂಡ ಆಗುತ್ತೆ. ಸೊ ಎಲ್ಲರೂ ಕೂಡ ಒಂದೊಂದು ಪೇರ್ ಈ ಥರ ಸಾಕಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ. ಸೊ 2 ಅಲ್ಲಾದಮೇಲೆ ಅಥವಾ 4 ಅಲ್ಲಾದಮೇಲೆ ನೀವು ಹಸು ಬೇಕು ಅಂದರೆ ಇವಕ್ಕೆ ಓರಿ ಕೊಡಿಸಿದ್ರೆ ಒಳ್ಳೊಳ್ಳೆ ಕರುಗಳು ಉಡುತ್ತೆ. ಈಗೆಲ್ಲ ನೋಡಿರ್ಬೋದು, ಒಂದೊಂದು ಕರುಗಳೇ 2 ಲಕ್ಷ 1.5 ಲಕ್ಷ ಆಗಿದೆ. ಯಾವುದೇ HF ಅಲ್ಲೂ ಕೂಡ ಒಂದು ವರ್ಷಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ ಅಷ್ಟು ಹಾಲು ಕರೆಯಲ್ಲ. ಅದಕ್ಕೆ ತಿಂಡಿ ಇದೆ ಅಷ್ಟು ಖರ್ಚಾಗ್ಬಿಟ್ಟಿರುತ್ತೆ. ಇದಕ್ಕೆ ತಿಂಡಿ ಮೇಂಟೆನೆನ್ಸ್ ಕೂಡ ಕಡಿಮೆ. ಕಾಂಪಿಟೇಷನ್ಗೆ ಹೋಗೋದಕ್ಕಷ್ಟೇ ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು. ಕರು ಹಾಕೋ ಹಸುಗಳಿಗೆಲ್ಲ ಏನಿಲ್ಲ, ನಾರ್ಮಲ್ ಮೇವು ಕೊಟ್ಕೊಂಡ್ರೂ ಚೆನ್ನಾಗಿ ಹಾಲು ಕೊಡುತ್ತೆ, ಕರು ಹಾಕುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಥರ ಒಂದೊಂದು ಪೇರು ಕಟ್ಸ್ಗಳು ಸಾಕಿ ಮುಂದೆ ಅವನ್ನು ಬ್ರೀಡಿಂಗ್ ಮಾಡಿಸಿ ತಳಿ ಅಭಿವೃದ್ಧಿ ಆಗುತ್ತೆ. ಈ ಥರ ನಾವು ಒಂದು ರಿಕ್ವೆಸ್ಟ್ ಇದು.